ಈಗ ಡಿಗ್ರಿ ಮಟ್ಟ ಓದಿ ಬೇರೆ ಎಲ್ಲಿ ಕೆಲ್ಸಕ್ಕೆ ಹೋಗಲ್ಲಮ್ಮ. ಕೆಲಸ ಕೊಟ್ಟಿರ್ದೇನೆ ಕೆಲಸ ಮಾಡೋದ್ರಿ, ಕೆಲಸನ ಕೊಡಂಗಿಲ್ಲ. ಗೌರ್ಮೆಂಟ್ ಏನ್ ಮಾಡೋದು? ಗೌರ್ಮೆಂಟಿಂದ ಯಾವುದೇ ರೀತಿ ದುಡಿದ್ರ ಒಂದ್ 500 ರೂಪಾಯಿ ದುಡಿತೀವಿ, ಇಲ್ಲ ಅಂದ್ರೆ ಇಲ್ಲ. ಬೇರೆದವ್ರ ಈ ದುಡ್ಡಿದ್ದವ್ರಿಗೆ ಜಾಬ್ ಕೊಡ್ತಾರೆ, ನಮ್ಮಂತವ್ರು ಹಿಂದ್ ಹೋಗ್ಬಿಡ್ತಾರೆ. ಓದಿ ವ್ಯರ್ಥನ ನಮ್ಗೆ. ನಮ್ಮಂತವ್ರನ್ನ ಎಲ್ಲಿ ಕೇರ್ ಮಾಡ್ಬೇಕು? ನಮಸ್ತೆ ಅಮ್ಮ, ನಿಮ್ಮ ಹೆಸರಮ್ಮ? ದೇವಿಕಮ್ಮ. ನಮ್ಮ ಹೆಸರು ಕಿರಣಮ್ಮ. ಇವಾಗ ಈ ಕೆಲಸದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಜನ ಈಗೆಲ್ಲ ಕೆಲಸ ಮಾಡೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ, ನೀವು ಆದರೂ ಈ ಕೆಲಸ ಚೂಸ್ ಮಾಡ್ಕೊಂಡ್ರಿ, ಎದ್ರ ಸಂಬಂಧ ನಿಮ್ಗೆ ಯಾವ ರೀತಿ ಇದು ಅನ್ನ ನೀಡುತ್ತೆ? ಇದು ಅಂದ್ರೆ ಹಳ್ಳಿ ಮೇಲಂತೂ ಮಾರ್ಲೇಬೇಕ್ರಿ. ನಮ್ಮ ಮೊದ್ಲಿನ ಪರಂಪರೆಯಲ್ಲಿ ಇದೇ ಕೆಲಸನ ಬಂದಿತ್ತು. ಇವಾಗ ನಾವು ಮಕ್ಳಿಗೆಲ್ಲ ಸ್ಕೂಲ್ ಅದು ಓದಿಸ್ತೀವಿ, ಆದ್ರೂ ಕೆಲಸ ಸಿಗಂಗಿಲ್ಲ. ನಾವು ಮತ್ತೆ ಅದು ಮಕ್ಳಿಗೆ ಇದು ಮಾಡಕ್ಕೆ ನಾವು ಕೆಲಸ ಮಾಡಲೇಬೇಕು. ಸೇಲ್ ಆದ್ರೇನು ಸೇಲ್ ಆಗಿಲ್ಲ ಅಂದ್ರೂ ಮಾಡಲೇಬೇಕು. ಮಿಕ್ಸರ್ ಗ್ರೈಂಡರ್ ಅಂತೂ ಬಂದವು. ಈ ಪೂಜೆ ಗೀಜೆ ಮನೆಗಳಿಗೆಲ್ಲ ಪೂಜೆ ಮಾಡೋಕ್ಕಾಗಂತೆಲ್ಲ ಕಲ್ ಮಾಡಲೇಬೇಕು, ನಾವು ಮಾಡ್ತೀವಿ. ಬಟ್ ಆದರೆ ಇದು ಮಾರ್ಕೊಂಡು ಜೀವನ ನಡೀತೆ ನಮ್ಮ ಏನು ಜೀವನ ಅಂದ್ರೆ ನಮ್ಮ ಮನೆ ಖರ್ಚಿಗೆ ಅಷ್ಟೆಲ್ಲ ಆಗುತ್ತೆ. ಮತ್ತು ಅದ್ರ ಬಿಟ್ಟು ಮತ್ತೇನಿಲ್ಲ. ನಮಗೇನಂತೂ ಒಂದು ಸೌಲಭ್ಯ ಕೊಡಂಗಿಲ್ಲ. ಗೌರ್ಮೆಂಟ್ ಅವರಂತೂ ಯಾವುದು ಇಲ್ಲನೇ ಇಲ್ಲ. ಇದೇ ಜೀವನನೇ ಮಾಡಬೇಕು. ಇವಾಗ ನಿಮ್ಮ ಮನೆ ಯಾವ ಊರು ಏನು? ನಮ್ದು ಇಲ್ಲೇ ಲಕ್ಷ್ಮೀ ಸಿಂಗಿನ ಕೇಳಿ ಧಾರವಾಡ. ನಿಮ್ದು ಎಷ್ಟು ವರ್ಷ ಆತಮ್ಮ ಇದು ಮಾಡ? ಇದು ಎಷ್ಟು ವರ್ಷ ಅಂದ್ರೆ ಮೊದಲಿಂದಂದ್ರೆ ನಾವು ಇವಾಗ ಈ ಒಂದು 10 ವರ್ಷದಿಂದ ನಾವು ಮಾಡಕತ್ತೀವಿ. ಮೊದಲಿಂದ ಅಂದ್ರು ನಮ್ಗೆ ಇದೇ ಕಸುಬು. ಮಾಡೋದಂದ್ರೆ ಇದೇ ಕೆಲ್ಸನ. ಈ ಕೆಲಸ ಬಿಟ್ರೆ ಮತ್ತೆ ಯಾವ್ದಿಲ್ಲ. ಮತ್ತೆ ನಮ್ಮ ಮಕ್ಳು ಡಿಗ್ರಿ ಫೈನಲ್ ಇಯರ್ ಎಲ್ಲ ಆಗಿ ಕೆಲಸ ಇಲ್ಲ, ಏನಿಲ್ಲ. ಮತ್ತೆ ಇದೇ ಕೆಲಸನ ಮಾಡಕತ್ತಾರೆ. ಈಗ ಡಿಗ್ರಿ ಮಟ್ಟ ಓದಿದ್ರು ಬೇರೆ ಏನು ಕೆಲಸ ಆಯ್ಕೆ ಮಾಡ್ಕೊಂಡಿಲ್ಲಮ್ಮ ಅವರು? ನೋಡ್ರಿ, ಹೋಗ್ತಾರ, ಎಕ್ಸಾಮ್ ಬರೀತಾರ, ಬರ್ತಾರ, ಆಯ್ಕೆ ಆಗಂಗಿಲ್ಲ. ಯಾಕಮ್ಮ ಬೇರೆ ಮತ್ತೆ ಇದ್ಬಿಟ್ರೆ ಈಗ ಇದಕ್ಕೆ ಈಗ ಮಾಡ್ಕೊಂಡು ಜೀವನ ಮಾಡ ಅಂತೀರಿ. ಬಟ್ ಈಗ ಡೈಲಿ ಒಂದು 500 ರೂಪಾಯಿ ಆದ್ರೆ 1000 ರೂಪಾಯಿ ದುಡಿದ್ರೆ ನಿಮ್ಗೆ ಏನಾದರೂ ನಡೀತೆ. ಬಟ್ ಈಗ ಜನ ತೊಗೊತಾನೆ ಇರಲ್ಲ ಗ್ರೈಂಡ್ರು ಮತ್ತು ಮಾಡರ್ನ್ ಲೈಫ್ ಯೂಸ್ ನಡೀಲಿಲ್ಲ ಅಂದ್ರೂ ಮತ್ತೆ ನಾವು ಮಾಡ್ಲೇಬೇಕಲ್ರಿ. ನಾವು ಇದಕ್ಕೆ ಮಾಡೋ ಕಸುಬ ಮಾಡ್ತೀವಿ. ಹಳ್ಳಿ ಮೇಲೆಲ್ಲ ಇದನ್ನೇ ಕಲ್ಲು ಸೇಲ್ ಆಗ್ತೈತಿ. ಅದರಿಂದ ನಮ್ಗೆ ಸ್ವಲ್ಪ ಅನುಕೂಲ ಐತಿ. ಅಲ್ಲಿ ಹಳ್ಳಿಯಾಗಿಂದ ತಗೊಲಿಲ್ಲ ಅಂದ್ರೆ ಮತ್ತೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ. ಈ ಸಿಟಿಯಾಗೆಲ್ಲ ಅಂದ್ರೆ ಸ್ವಲ್ಪ ಗ್ರೈಂಡ್ರು ಮಿಕ್ಸರ್ ಇವೆಲ್ಲ ಬಂದು ಅವರು ಸ್ವಲ್ಪ ಕಡಿಮೆ ಆದ್ರೂ ಒಂದಿಷ್ಟು ರುಚಿ ಆಗಲ್ಲ ಅಂತ ಹೇಳ್ಬಿಟ್ಟು ಕಲ್ಲು ತಗೊಂಡ್ ಹೋಗ್ತಾರ. ಕಲ್ಲು ತಗೊಂಡೋಗಿ ಅದ್ರಲ್ಲೇ ಸ್ವಲ್ಪ ಟೇಸ್ಟ್ ಅಂತ ಹೇಳಿ ಇದು ನಮ್ಮ ಜೀವನ ಮತ್ತೆ ನಡೀತೈತೆ, ಸಾಮಾನ್ಯವಾಗಿ ನಡೀತೆ. ಈಗ ಡೈಲಿ ಬೆಳಿತಾರೆ, ನಮ್ಮ ಕೈಗೆ ಏನು ಹೋಗಲ್ಲಮ್ಮ? ಹಂಗೇನು ಆಗಂಗಿಲ್ಲ. ಈಗ ಆಫೀಸಲ್ಲಿ ಅವು ಎಲ್ಲ ಎನಿ ಟೈಮ್ ಕಂಪ್ಯೂಟರ್ ಹಿಡ್ಕೊಂಡಿರ್ತಾರ. ಅವ್ರು ಎನಿ ಟೈಮ್ ಅದೇ ವರ್ಕ್ ಮಾಡ್ತಿರ್ತಾರೆ. ನಮ್ದು ನಾವು ಇದೇ ಬೆಳಗ್ಗೆಯಿಂದ ಇದನ್ನೇ ಅಂದ್ರೆ ನಮಗೂ ಇದು ಒಂಥರ ಜಾಬ್ ಆದಂಗ ಆಗ್ಬಿಟ್ಟು. ಅಂದ್ರೆ ಕೈ ಯಾವುದೇ ರೀತಿ ಆರೋಗ್ಯಕ್ಕೆ ಏನು ಪರಿಣಾಮ ಬರಲ್ಲ. ಪ್ರಾಬ್ಲಮ್ ಆಗಂಗಿಲ್ಲ. ಈಗ ಡಿಗ್ರಿ ಮಟ್ಟ ಓದಿ ಬೇರೆ ಎಲ್ಲಿ ಕೆಲ್ಸಕ್ಕೆ ಹೋಗಲ್ಲಮ್ಮ? ಇದೇ ಒಂದೇ ಕೆಲಸ. ಇದೇ ಕಲ್ಲದೊಳಗೆ ಏನಾದರೂ ಮಾಡರ್ನ್ ಒಳಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಕ್ ಬರುತ್ತೆ. ಈಗ ಒಂದೇ ಕಲ್ಲ ಮಾಡ್ತಾ ಇದ್ದೀರಲ್ಲ? ಈಗ ಮಾಡ್ತಾರಲ್ರಿ, ಗಂಡ್ ಮಕ್ಳು ಇದ್ದವರು ಇದು ಮೂರ್ತಿ ಮಾಡ್ತಾರ. ಆಮೇಲೆ ಇವು ರುಬ್ಬು ಕಲ್ ಮಾಡ್ತಾರ, ಬಿಸಿ ಕಲ್ ಮಾಡ್ತಾರ, ಆಮೇಲೆ ರೊಟ್ಟಿ ಮಾಡೋ ಕಲ್ ಮಾಡ್ತಾರ. ಎಲ್ಲ ಮೂರ್ತಿಗಳನ್ನು ಮಾಡ್ತಾರೆ. ಯಾವ್ಯಾವ ತರ ಕಲ್ ಮಾಡ್ತೀರಮ್ಮ? ದೇವರು ಈಗ ಹನುಮಂತ ಅದು ದೇವರು ಆರ್ಡರ್ ಕೊಟ್ರೆ ಅದು ಮಾಡ್ತಾರೆ. ಲಕ್ಷ್ಮಿ ಅದು ಮಾಡ್ತಾರೆ. ಎಲ್ಲಾ ತರನು ಮಾಡ್ತಾರೆ. ಮತ್ತೆ ಕಲ್ ಬಿಟ್ರೆ ಮತ್ತೆ ಯಾವ್ದು ಕೆಲಸ ಮಾಡಲ್ಲಮ್ಮ? ಕೆಲಸ ಕೊಟ್ಟಿರ್ದೇನೆ ಕೆಲಸ ಮಾಡೋದ್ರಿ, ಕೆಲಸನ ಕೊಡಂಗಿಲ್ಲ. ಗೌರ್ಮೆಂಟಿಂದ ಯಾವುದೇ ರೀತಿ ಉಪಯೋಗ ಬಂದಿಲ್ಲ? ಯಾವುದು ಮನೆಗಿನಿ ಏನು ಕೊಟ್ಟಿಲ್ಲ? ಏನಿಲ್ಲ ನೋಡಿ, ಯಾವುದು ಕೊಡಂಗಿಲ್ಲ. ಅವರ ಬಡದಾಡದ ಸಾಕಾಗಿದ್ರೆ. ಮಕ್ಕಳು ಎಷ್ಟಮ್ಮ? ನಮ್ಮ ಮಕ್ಕಳು 3 ಜನ. 3 ಇದೇ ಕೆಲಸ ಮಾಡ್ಕೊಂಡು ಓದಿಸ್ತಾ ಇದ್ರೆ? ಇದೇ ಕೆಲಸ ಮಾಡ್ಕೊಂಡು 3 ಜನ ಮಕ್ಕಳು. JSS ಕಾಲೇಜ್. ಎಷ್ಟಾಗತ್ತಮ್ಮ ಡೈಲಿ ದುಡಿಮೆ? ಎಲ್ಲಿದು ದುಡಿಮೆ ದುಡಿದ್ರೆ ಒಂದು 500 ರೂಪಾಯಿ ದುಡಿತೀವಿ, ಇಲ್ಲ ಅಂದ್ರೆ ಇಲ್ಲ. ಆದ್ರೂ ಇಷ್ಟೆಲ್ಲ ಮಾಡ್ಕೊಂಡು JSS ಕಾಲೇಜ್ ವಿದ್ಯಾಭ್ಯಾಸ ಮಾಡ್ಸೋ ಅಂತಾರೆ. ಮತ್ತೆ JSS ಕಾಲೇಜ್ಗೆ ಹಾಕಿಲ್ಲ, ಇನ್ನು ಸ್ಕೂಲಿಗೆ ಹಾಕಿವಿ. ಒಳ್ಳೇದು, ಒಳ್ಳೆ ರೀತಿ ಓದ್ಲಿ. ಓದಿದ್ರು ಏನು ಪ್ರಯೋಜನ ಇಲ್ಲ ಬಿಡ್ರಿ. ಈಗ ದುಡ್ಡು ಇದ್ದವ್ರದ್ದು ಕಾಲ, ನಮ್ಮಂತ ಬಡವ್ರದ್ದು ಏನು ಇಲ್ಲ. ಅಂದ್ರೆ ಯಾವ ರೀತಿ? ಈಗ ನಮ್ಮಂತವ್ರು ಮಕ್ಳು, ನಮ್ಮಂತ ಬಡವ್ರ ಮಕ್ಳು ಎಲ್ಲ ಟಾಪ್ ಆಗ್ತಾರೆ. ಎಕ್ಸಾಮ್ ಬರ್ದು
ಅವ್ರದ ಪರ್ಸೆಂಟೇಜ್ ಎಲ್ಲ ಚಲೋ ಆಗುತ್ತೆ ರೀ. ಹಾಂ ಆಮೇಲೆ ಎಲ್ಲರೂ ಇಂಟ್ರೂ ಆಗ್ತಾರೆ. ಇಂಟ್ರೂ ಹಾಕಿದ್ಮೇಲೆ ಅಲ್ಲಿ ಹೋಗಿ ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಬರ್ದಾಗಿದ್ಮೇಲೆ ಆಯ್ತು ಮುಗೀತು. ಬೇರೆದವ್ರು ಈ ದುಡ್ಡು ಇದ್ದವ್ರಿಗೆ ಜಾಬ್ ಕೊಡ್ತಾರೆ, ನಮ್ಮಂತವ್ರು ಹಿಂದೆ ಹೋಗ್ಬಿಡ್ತಾರೆ. ಅಂದರೆ ನಮ್ಮಂತವ್ರು ಏನ್ ಮಾಡೋದು? ಇದು ಬರ್ದು ಬಂದಾಗ ರೈಲ್ವೆ ಅದು ಆಯ್ಕೆ ಆಗಲಿಲ್ಲ. ಇವ್ರ ಮಗ ಬರ್ದಿದ್ರು. ಇವ್ರ ಹಾಂ ಮಗ ಆಗ್ಬೇಕು. ಹಾಂ ಅಂದ್ರೆ ಇವ್ರು ಹೇಳ್ತಾ ಇರೋದು ಒಳ್ಳೆ ಮೇಲಿದ್ದವ್ರೆ ಎಲ್ಲ ಉಪಯೋಗ ಮಾಡ್ಕೊಂತಾರ, ಎಲ್ಲ ಅವ್ರು ಕೆಳವರ್ಗಿದ್ದವ್ರಿಗೆ ದುಡ್ಡು ಕೊಟ್ಟು ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಡಿಗ್ರಿ ಆದ್ರೂ ಕೆಲಸ ಮಾಡ್ತಾರ. ಡಿಗ್ರಿ ಯಾರ್ದಾಗೈತೆನ? ಭಾಳ ನಮ್ಮ ಏರಿಯಾ ಹಾಂ ಡಿಗ್ರಿ ಯಾರ್ದಾಗೈತೆ? ಯಾರ್ದು? ಫೈನಲ್ ಇಯರ್ 88 ಆಗಿತ್ರಿ ಹಾಂ ರೀ ಪರ್ಸೆಂಟೇಜ್. ಡಿಗ್ರಿ 80. ಹೌದು, ಯಾರ್ದು? ನಮ್ಮ ಹುಡುಗಂದು 85 ಆಗೈತೆ ರೀ. ಬಿ ಕಾಮ್ ಯಾವ ಕಾಲೇಜ್ ರೀ? ಯಾವ್ದೋ ಕಾಲೇಜ್ 85 ಸ್ಕೋರ್ ಆಗೈತೆ. ಬಟ್ ಆದ್ರೂ ಕಲ್ಲು ಹೊಡ್ಯಾಕೆ ಯಾಕೆ ಕಳ್ಸಿದ್ರಿ? ನೋಡಕ್ತಾನ್ರಿ. 2 ಸರಿ ಹೋಗಿ ಎಕ್ಸಾಮ್ ಬರ್ದ್ ಬಂದಾರೆ ಹಾಂ ರೀ. ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ. ಅವ್ರೇನು ಕರೀಲಿಲ್ಲ. ಅಂದ್ರಮ್ಮ ಈಗ ಬೇರೆ ಫೈನಾನ್ಸಲ್ಲಿ ಯಾವುದಾದ್ರೂ ಫೀಲ್ಡಲ್ಲಿ ಬ್ಯಾಂಕಿಂಗ್ ಹೋದ್ರೆ ಒಂದು 30,000 25,000 ಕೊಟ್ಟೆ ಕೊಡ್ತಾರ. ಬಟ್ ಆದ್ರೂ ಕಲ್ಲು ಹೊಡ್ಯಾಕ ಅಣ್ಣ ಇದು ವಂಶ ಪರಂಪರೆ ಏನಾರ ಬಂದಿದ್ದಕ್ಕೆ ಈ ಕೆಲಸ ಆಯ್ಕೆ ಮಾಡ್ಕೊಂಡ್ರ? ಹಂಗೇನಿಲ್ರಿ, ಈಗ ಮಕ್ಕಳು ಶಾಲೆ ಓದಕತ್ತಾರ ಅಂದ್ಮೇಲೆ ಯಾವ್ದಾರ ಒಂದು ಜಾಬ್ ಬರ್ಲಿ ಅಂತ ನಾವು ಇದು ಆದ್ರೂ ಕೊಡೋದಿಲ್ರಿ. ಇವಾಗ ಡಿಗ್ರಿ ಫೈನಲ್ ಇಯರ್ ಪರ್ಸೆಂಟೇಜ್ 85 88 ಅಷ್ಟಾಗೈತ್ರಿ ಅವ್ರದ್ದು. ಅಷ್ಟಾದ್ರೂ ಅವ್ನು 2 ಸರಿ ಎಕ್ಸಾಮ್ ಬರ್ದು ಬಂದ. 2 ಸರಿ ಎಕ್ಸಾಮ್ ಬಂದ್ರು 2 ಸರಿ ಯಾಕಂತಾನೆ ಕೇಳಿಲ್ಲ. ಮತ್ತೆ ಇಷ್ಟು ವರ್ಷನು ನಾವು ಎಷ್ಟು 20,000 ಇವಾಗ ಶಾಲೆಗೆ ಫೀಸ್ 20,000 ಆದ್ರೂ ಕಟ್ಟಬೇಕು. ಆಮೇಲೆ ಅವ್ರ ಶಾಲೆ ಫೀಸ್ ಎಲ್ಲಾ ಕಟ್ಟಿ ಅವ್ರ ಬಸ್ ಪಾಸ್ ಮಾಡಿ ಎಲ್ಲಾ ಮಾಡಿ ಇದು ಮಾಡಿದ್ರು ಸುಮ್ಮನೆ ಓದಿ ವ್ಯರ್ಥನ ನಮ್ಗೆ. ಇವಾಗ ಇಲ್ಲಿದ್ದು ಎಷ್ಟು ವರ್ಷ ಆತಮ್ಮ ನೀವು ಇಲ್ಲಿ ರೋಡ್ ಹತ್ರ? ನಾವ್ ಇಲ್ಲಿದ್ದು ಒಂದು ಕನಿಷ್ಠ ಒಂದು 20 ವರ್ಷ ಆಯ್ತು. ಈಗ ಮಳೆ ಬಂದ್ರು ಇದರಲ್ಲೇ ಗುಡಿಸಲಲ್ಲೇ ಜೀವನ ಮಾಡ್ತಾರೆ. ಬಟ್ ರಾಜಕಾರಣಿ ಅಥವಾ ಯಾರಾದ್ರೂ ಬಂದು ನಿಮ್ಮನ್ನ ಏನಾರ ಒಂದು ಗುಡಿಸ್ಲಾ ಕಟ್ಟಿ ಕೊಡ್ತಾನಂತ ಏನು ಯಾವ್ದು ಹೇಳಿಲ್ಲ. ನಾವ್ ಹೇಳೋದು ಏನ್ರಿ, ಅವ್ರೇ ಇದು ಮಾಡೋದು ಸಾಕಾಗಿರ್ತದೆ. ನಮ್ಮಂತರ ನೆಲ್ ಕೇರ್ ಮಾಡ್ಬೇಕು. ಯಾಕೆಂದ್ರೆ ನೀವು ಇಲ್ಲಿ 20 ವರ್ಷ ಸುತ್ತಮುತ್ತ ಎಲ್ಲ ಬಿಲ್ಡಿಂಗು ಇಂಪ್ರೂವ್ಮೆಂಟ್ ಆಗ್ಯಾವು. ಬಟ್ ನೀವು ಇಲ್ಲಿದ್ದು ಕಲ್ಲು ಬಡಿತಾ ಇದ್ದವ್ರು ಕಲ್ಲನೇ ಬಡ್ತಾ ಇದ್ದಾರೆ ಅಷ್ಟೇ ರೀ. ಯಾವ್ದು ಎಲ್ಲೂ ಒಂದು ಜಾಗನೂ ಕೊಡಂಗಿಲ್ರಿ, ಎಲ್ಲಿ ಏನು ಮಾಡೋದಿಲ್ರಿ. ಹಾಂ ರೀ. ಬರೀ ಇದೇ ಜೀವನನ ಮಾಡ್ಕೊತ ಹೋಗ್ಬೇಕ್ರಿ ನಾವು. ಮತ್ ನಾನು ಸಾಲಿ ಕಲ್ತಿಲ್ಲ ಅಂತಿಲ್ರಿ, ನಾನು ಸಾಲಿ ಕಲ್ತಿಲ್ರಿ. ನೀವು ಎಲ್ಲಿ ಮಟ್ಟ ಹೋಗಿದ್ದೀರ ಸಲ್ಲಿ? ನಮ್ದು ಸೆಕೆಂಡ್ ಇಯರ್ ಕಂಪ್ಲೀಟ್ PUC ಕಂಪ್ಲೀಟ್ ಆಗಿದೆ. ಆಗಿತ್ತು. PUC ಆಗಿಂದ ಇಲ್ಲೇ ಕಲ್ ಬಡಿಯಕ್ಕೆ ಬಂದ್ಬಿಟ್ಟು. ಬೇಜಾರ್ ಬರ್ದು ಅಂದ್ರೆ ಒಮ್ಮೆ ಕಂಟಿನ್ಯೂಸ್ ಕೆಲಸ ಆಗುತ್ತೆ. ಬೇಜಾರ್ ಏನು ಅನ್ಸಂಗಿಲ್ರಿ. ನಾವ್ ಹೇಳಿದ್ವಲ್ರಿ, ಈಗ ಫಸ್ಟ್ ಸ್ಟಾರ್ಟಿಂಗ್ 1ನೇ ಕ್ಲಾಸ್ನಾಗ ಮಕ್ಳು ಪೆನ್ ಬರೀತಿರ್ತಾರೆ. ಅವ್ರಿಗೆ ಹೆಂಗ್ ಹಿಡಿಬೇಕಂತಾನು ಗೊತ್ತಾಗೋದಿಲ್ರಿ. ಹೌದಿಲ್ರಿ? ಇದು ಪೆನ್ ಹೆಂಗ್ ಹಿಡಿಬೇಕು ಹೆಂಗಿಲ್ಲ ಅಂತೇಳಿ ಆಮೇಲೆ ಟೀಚರ್ ಕಲ್ಸ್ಕೊಡ್ತಾರೆ ಇದನ್ನ ಹೆಂಗೆ ಹಿಡಿಬೇಕು ಹಿಂಗ್ ಬರೀಬೇಕು ಅಂತ ಹೇಳಿ. ಆ ಮಕ್ಳು ಹಂಗೆ ಬರ್ಕೊಂತ ಅವ್ರು ಎಲ್ಲಿವರೆಗೂ ಓದ್ತಿರ್ತಾರೆ ಹಂಗ್ ಪೆನ್ ಅವ್ರ ಸರ್ವಿಸ್ ಆಗ್ಬಿಡ್ತೈತಿ. ಅದೇ ತರ ಈಗ ಫಸ್ಟ್ ನಾವು ಸ್ಟಾರ್ಟಿಂಗ್ ನಮಗೂ ಇದು ಹಿಡಿಯಕ್ ಬರೋದಿಲ್ಲ. ಆಮೇಲೆ ನಾವು ಇದು ಏನು ಕೈಗೆ ಬೀಳ್ತೈತಿ ಏನೋ, ಇದು ಕಲ್ ಕುಟ್ಟಿದ್ರ ಕೈಗೆ ಬೀಳ್ತೈತಿ ಏನೋ ನೋಡ್ಬೇಕು, ಟ್ರೈ ಮಾಡ್ಬೇಕು. ನಮಗೂ ಈಗ ಮಕ್ಳಿಗೆ ಹೆಂಗ ಪೆನ್ ಸ್ಲೇಟ್ ಹಿಡಿದು ಅವರು ಇದು ಮಾಡ್ತಿರ್ತಾರಲ್ಲ ಆತರ ನಾವು ಇದು ಮಾಡ್ಕೋ ಅಂತಾನೆ ಈಗ ನಮಗೂ ಅದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನು ಅನ್ಸಂಗಿಲ್ಲ. ಕಲ್ ಕಟ್ಟಿರ್ತೀರಲ್ರಿ, ಮೈಂಡ್ ಅದ್ರ ಮೇಲೆ ಫೋಕಸ್ ಇರೋದು. ಸ್ವಲ್ಪ ಮೈಂಡ್ ಎಲ್ಲಾರ ಹೋದ್ರೆ ಕೈಗೆ ಬಿಡಿ ಚಾನ್ಸ್ ಇರ್ತೈತ್ರಿ. ಇರ್ತೈತಿ. ಆದ್ರೂ ಇವಾಗ ಬರೀತಿರ್ತೀವಿ ನಾವು. ಈಗ ಸರ್ ಏನಾರು ಹೇಳ್ತಿರ್ತಾರ ಅಲ್ಲಿ ನೋಡ್ಕೊಂಡ್, ಯಾಕಂದ್ರೆ ನಮ್ಗೆ ಕಂಟಿನ್ಯೂ ಜ್ಞಾನ ಅದ್ರಾಗ ಇರ್ತೈತ್ರಿ. ಹೌದಿಲ್ರಿ? ಅವ್ರು ಹೇಳ್ತಿರ್ತಾರ, ನಾವ್ ಹಂಗೆ ಬರಿತಿರ್ತಿರ್ತೀವಿ. ಆಮೇಲೆ ಮತ್ ನಾವ್ ಇಲ್ಲಿ ನೋಡ್ತಿರ್ತೀವಿ. ಈಗ ನಾವು ಹಿಂಗ್ ಕೆಲಸ ಮಾಡ್ತಿರ್ತೀವಿ ನಾವು. ಈಗ ಯಾರು ನಮ್ ಕರೆದ್ರು ನಮ್ಗೆ ಇದು ಸರ್ವಿಸ್ ಆಗ್ಬಿಡ್ತೈತಿ. ನಾನ್ ನಿಮ್ಮನ್ನ ನೋಡ್ಬೋದು, ನಮ್ ಕೈಗೆ ಬೀಳೋದಿಲ್ಲ. ಯಾಕಂದ್ರೆ ನಮ್ಗೆ ಅದ್ರ ಮೈಂಡ್ ಒಳಗೆ ಹೋಗ್ಬಿಡ್ತೈತ್ರಿ. ನಾನ್ ನಿಮಗ್ ಮಾತಾಡ್ಕೊಂತಾನೆ ನಾನು ಇಲ್ಲಿ ಕೆಲಸ ಮಾಡ್ಬೋದ್ರಿ. ಹೌದಿಲ್ರಿ? ಈಗ ಯಾರಾದ್ರೂ ಬರೀ ಕೇಳಿದ್ರಂದ್ರ ಈಗ ಕಂಪ್ಯೂಟರ್ ಕೊಟ್ಟಿರ್ತಾರೆ, ಅದು ಕಪ್ ಇರ್ತೈತ್ರಿ. ಈಗ ನಾವ್ ಏನಾರು ಮಾತಾಡಿದ್ರೆ ಆ ಕಪ್ ಹಿಂಗ್ ಮಾಡ್ತಿರ್ತಾರೆ, ಅಲ್ಲಿ ನಮ್ ಕಡೆ ಲಕ್ಷ ಕೊಟ್ಟಿರ್ತಾರೆ. ಹೌದಿಲ್ರಿ? ರೂಢ ಆಗ್ಬಿಟ್ಟಿರ್ತೈತ್ರಿ. ಇದು ಅದೇ ತರನ ನಮಗೂ ಇದು ರೂಢ ಆಗ್ಬಿಟ್ಟಿರ್ತೈತ್ರಿ. ಅಮ್ಮ ನೀವು ಮದುವೆ ಆದ್ಮೇಲೆ ನಿಮ್ಗೆ ಒಂದಿನೂ ಬೇಜಾರು ಅನಿಸ್ಲಿಲ್ಲ ಈ ಕೆಲಸ? ಮದುವೆ ಆಗಿದ್ಮೇಲೆ ನಾವ್ ಈ ಕೆಲಸ ಮಾಡ್ಲಿಲ್ರಿ. ನಾವ್ ಈ ಕೆಲಸ ಮಾಡ್ಲಿಲ್ಲ. ಆಮೇಲೆ ಇತ್ತೀಚೆಗೆ ಮತ್ ಮಕ್ಳದ ಆಗಿದ್ಮೇಲೆ ನಾವು ಮಾಡ್ಲೇಬೇಕಲ್ರಿ. ಮಕ್ಳನ್ನ ಸಾಕ್ಬೇಕಂದ್ರೆ ನಾವ್ ಈ ಕೆಲಸ ಮಾಡ್ಲೇಬೇಕು. ಈಗ ನಾವ್ ಸುಮ್ನೆ ಕುಂತ್ರಪ್ಪ ಅಂದ್ರೆ ನಮ್ಗ ಒಟ್ಟಿಗೆ ಮಕ್ಳು ಆಗೋದಿಲ್ಲ. ಈಗೇನ್ ಗೌರ್ಮೆಂಟ್ ಅವ್ರೇನಂದ್ರೆ ನಮ್ಗೆ ಕೊಡಂಗಿಲ್ಲ. ನಾವು ಸ್ವಂತಾಗಿ ನಾವು ದುಡಿದು ನಾವು ಜೀವನ ಮಾಡ್ಬೇಕು. ಹೌದಿಲ್ರಿ? ಅಂದ್ರೆ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಿದ್ರೆ ಏನೋ ಕೊಟ್ರೆ ಮಾಡ್ತೀವಿ. ಅದನ್ನ ನಾವ್ ಇಲ್ಲ ನೀವು ಕೆಲಸ ಕೊಟ್ರೆ ನಾವ್ ಮಾಡಂಗಿಲ್ಲ, ನಾವ್ ಇದನ್ನೇ ಮಾಡ್ತೀವಿ ಅಂತ ಏನಿಲ್ಲ. ನಮ್ ಬೇರೆ ಕೆಲಸ ಕೊಟ್ರೆ ಮಾಡ್ತೀವಿ.
ಮಾಡೋಷ್ಟು ಕೆಪಾಸಿಟಿನೂ ಐತಿ. ಬಟ್ ಇದರಲ್ಲಿ ನಿಮ್ಗೆ ಜೀವನ ನಡ್ಸಕ್ ಆಗಲ್ಲಲ್ಲ, ಅದಕ್ಕೆ ಹೇಳಿದೆ. ಅದೇ ಕೊಟ್ರೆ ಮಾಡ್ತೀವಿ, ಮಾಡಂಗಿಲ್ಲ ಅಂತಿಲ್ಲ. ನಾವು ಮಕ್ಕಳನ್ನ ಓದಿಸೋದು ಬರೆಯೋದು ಅದ್ರಗೋಸ್ಕರ ಇಲ್ಲ. ಈಗ ನಾವು ಮಾಡಿದ ಕೆಲಸ ಮಕ್ಕಳು ಮಾಡಬಾರ್ದು. ಮಕ್ಕಳು ಒಂದು 4 ಅಕ್ಷರ ಕಲ್ತು ಯಾವ್ದಾರ ಮುಂದೆ ಇದು ಆಗ್ಲಿ, ಒಂದು ಜಾಬ್ ತಗೊಂಡು ಅವ್ರು ಏನಾರು ಒಂದು ಜೀವನದಾಗ ಒಂದು ಹೆಜ್ಜೆ ಮುಂದೆ ಹೋಗ್ಲಿ ಅಂತ ಹೇಳಿ ನಾವು ಇದು ಮಾಡಿರ್ತೀವಿ. ಈಗ ಅವ್ರಿಗೂ ಸಿಕ್ಕಿಲ್ಲ ಅಂದ್ರೆ ಈಗ ನಾವು ಏನು ಮಾಡೋಕ್ಕಾಗೋದಿಲ್ರಿ, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಅದನ್ನೇ ಹೇಳೋದು. ಎಜುಕೇಶನ್ ಕಲ್ತ್ರಂದ್ರೆ ಅವರು ವಿದ್ಯಾವಂತರಾಗ್ತಾರೆ. ಹೌದ್ರಿ, ಅವ್ರಿಗೆ ಮುಂದೆ ಜೀವನ ಅವ್ರಿಗೆ ಒಂದು ಕೊಡ್ಬೇಕಂತ ಹೇಳಕತ್ತೀನಿ. ಈಗ ನಾವು ಮಾಡಿದ್ದನ್ನ ಆ ಮಕ್ಕಳು ಮಾಡಬಾರ್ದು. ಅವ್ರಿಗೆ ಒಂದು ಯಾವ್ದಾರ ಒಂದು ಇವಾಗ ಓದಿದ್ಮೇಲೆ ಅವ್ರಿಗೊಂದು ಕೆಲಸ ಕೊಡ್ಬೇಕಲ್ಲ ಅಂತೇಳಿ ಅವರು ಇದು ಮಾಡ್ಬೇಕ್ರಿ. ಯಾಕಂದ್ರೆ ಓದಿಲ್ಲ, ನೀವು ಫೇಲ್ ಆದ್ರೂ ನಾವು ಈ ಕೆಲಸ ಮಾಡಕತ್ತೀವಿ ಪರವಾಗಿಲ್ಲ, ಅವ್ರು ಡಿಗ್ರಿವರೆಗೂ ಓದಿಸಕತ್ತೀವಿ. ನಾವು ಓದಿಸಿನೂ ಈ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಮ್ಗೊಂಥರ ಬೇಜಾರು, ಹೌದಿಲ್ರಿ? ಹನ್ನೆರಡು ಕೇಳ್ತೀಯ